ಸರ್ ನಮಸ್ಕಾರ ಸರ್. ನಮಸ್ಕಾರ. ಸರ್ ತಮ್ಮ ಹೆಸರು? ನನ್ನ ಹೆಸರು ಬಿ ಕೆ ಗಿರಿದಾಸ್ ಅಂತೇಳಿ. ಗಿರಿದಾಸ್. ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಅಲ್ಲ ಸರ್ ತಾವು? ಗ್ರಾಜ್ಯುಯೇಟ್ ಅಲ್ಲ ಸರ್? ಫುಲ್ ಗ್ರಾಜ್ಯುಯೇಟ್ಸ್ ಏನಲ್ಲ, ಹಾಂ, ಡಿಸ್ಕಂಟಿನ್ಯೂಡ್. ಇರಲಿ. ನೀವು ಅಡಿಕೆ ತೋಟಕ್ಕೆ ಸುಮಾರು ಒಂದು 5 ವರ್ಷದಿಂದ ಡಾಕ್ಟರ್ ಸಾಯಿಲ್ ಬಳಸ್ತಿದ್ದೀವಿ. ಹೌದೌದು. ನಿಮಗೆ ಆಲ್ಟರ್ನೇಟಿವ್ ಆಲೋಚನೆ ಬಂದಿಲ್ಲ ತಮಗೆ? ಇಲ್ಲ ಸರ್. ಯಾಕೆ ಬರಲಿಲ್ಲ ಸರ್? ಒಬ್ಬ ರಾಜಕೀಯ ಧುರೀಣರು ತಾವು. ನನಗೆ ಸರ್ ನಾವು ವೆರಿ ಫಸ್ಟ್ 21ರಲ್ಲಿ ನಮ್ಮ ರಿಲೇಟಿವ್ ಬೆಳಗೆರೆಯವರು, ನಮ್ಮ ಮಗ ಅವರೆಲ್ಲ ಇದು ನಮಗೂ ರಿಲೇಟಿವ್ನೇ. ಅವರು ಯಾವ ಊರು ಸರ್ ಇದು? ಇದು ಬಾಡ. ಆತ ಹಿಂಗೆ ಅಂತೇಳಿ ಮಾತಾಡಿದಂಗೆ ಡಾಕ್ಟರ್ ಸಾಯಿಲ್ ಚೆನ್ನಾಗಿ ಮಾಡ್ರಿ ಅಂತೇಳಿ ಅವ್ರ ತೋಟಕ್ಕೆ ಮಾಡಿದ ಅನುಭವ ಇತ್ತಲ್ಲ ಅವರಿಗೆ. ಹಂಗಾಗಿ ನಮಗೆ ಅವರು ಗೈಡ್ಲೈನ್ಸ್ ಮಾಡಿದರು. ಆಯ್ತಪ್ಪ ತಗೊಂಬಾರಪ್ಪ ಅಂತೇಳಿ ಒಂದು 2 ಕ್ಯಾನ್, 1 ಲೀಟ್ರ್ ಸ್ಲರಿ, 5 ಲೀಟ್ರ್ 2 ಕ್ಯಾನ್ ತಂದು ಕೊಟ್ಟ. ಫಸ್ಟ್ ನಾವು ಇದಕ್ಕೆ ಅಪ್ಲೈ ಮಾಡಿದ್ವಿ. ಇದಕ್ಕೆ ಜಾಸ್ತಿ ಅಪ್ಲೈ ಮಾಡಿದ್ವಿ ದೊಡ್ಡ ತೋಟಕ್ಕೆ. ಇದಕ್ಕೆ ಒಂದಿಷ್ಟು ಕಡಿಮೆ ಅಪ್ಲೈ ಮಾಡಿದ್ವಿ. ಮತ್ತೆ ಒಂದು 4 ತಿಂಗಳು ಬಿಟ್ಟು ಮತ್ತೊಂದು ಸರಿ ಅಪ್ಲೈ ಮಾಡಿದ್ವಿ. ಅವತ್ತಿನ ಅನುಭವ, 5 ವರ್ಷದ ಹಿಂದಿನ ಅನುಭವ? ಅವತ್ತಿನ ಗಿಡ ಹಾಕಿ ಒಂದು 6 ತಿಂಗಳಿಗೆ ಡೆವಲಪ್ ಆದವು. ಸಖತ್ ಅಂದ್ರೆ ಇದು ಪೂರ ಅಟರ್ ಫ್ಲಾಪ್ ಆಗಿರೋ ತೋಟ ಅಲ್ಲ ಸರ್? ಅಟರ್ ಫ್ಲಾಪ್. ಹೌದಲ್ಲ? ನೀವು ರಾಜಕಾರಣ ಕಡೆಗೆ ಹೋದ್ರಿ, ನಂತರ ಅಲ್ಲಿಂದ ಇಲ್ಲಿವರೆಗೆ ಪ್ರತಿ ವರ್ಷನೂ ಬಳಸ್ಕೊಂತ ಬರ್ತೀರಿ? 5 ವರ್ಷದಿಂದ? 5 ವರ್ಷದಿಂದಲೇ ಬಳಸಿರಲ್ಲ ಟೈಮ್. ಯಾಕಂದ್ರೆ ಒಬ್ಬ ಈ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ ತಾವು. ರಾಜಕಾರಣದಲ್ಲಿ ಗುರ್ಸ್ಕೊಂಡಿರ್ತಕ್ಕಂಥವ್ರು ಸುಮಾರು 20 ವರ್ಷಗಳ ಕಾಲ. ಹೌದಲ್ಲ ಸರ್? ಈಗಲೂ ಕೂಡ ರಾಜಕಾರಣದಾಗ ಗುರ್ಸ್ಕೊಂಡಿರ್ತಾವು. ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀರಿ ಅಂದ್ಕಂತೀವಿ ನಾವು. ರಾಜಕೀಯ ಕಡಿಮೆ ಈಗ ಇದು ಒಕ್ಕತನ ಕಡೆಗೆ, ತೋಟದ ಕಡೆಗೆ ಒತ್ತು ಜಾಸ್ತಿ ಕೊಟ್ವಿ ಅಷ್ಟೇ, ಇನ್ನೇನೆಲ್ಲ. ಅದರಿಂದ ಏನೋ ಸುಖಲ್ಲ ಅನ್ನಿಸ್ತು ನಮಗೆ. ಇದರ ಭೂಮಿ ತಾಯಿ ನಂಬಿದ್ರೆ ನಮಗೆ ಒಂದೊಂದು ಕೈ ಹಿಡಿತದೆ ಮುಂದೆ. ನಮಗೆಲ್ಲ ನಮ್ಮ ಮಕ್ಕಳರೇ ಚೆನ್ನಾಗಿರ್ತಾರೆ. ನಾವೇನೋ ಹಂಗೆ ಮಾಡಿ ಜೀವನ ಮಾಡಿ ಬಂದಿರ್ತೀವಿ, ಮಕ್ಳಿಗೆ ಆಗಲ್ಲ. ಅವ್ರಿಗಾರ ಇದಾಗಲಿ, ಅವರೇ ಚೆನ್ನಾಗಿರಲಿ ಅಂತೇಳಿ ನಾವು ಬೇರೆ ಕಡೆಗೆ ಇಂಟ್ರೆಸ್ಟ್ ಕಡಿಮೆ, ಬೇರೆ ಕಡೆಗೆ ಒಲವೇ ಇಲ್ಲ. ಏನಪ್ಪ ತೋಟ ಒಂದು ಇಂಪ್ರೂವ್ ಮಾಡಬೇಕು, ಮಕ್ಕಳು ಚೆನ್ನಾಗಿರಲಿ ಅಂತೇಳಿ ಒಂದು ನಮ್ಮ ಅಭಿಲಾಷೆ. ಥ್ಯಾಂಕ್ಸ್ ಸರ್. ಒಳ್ಳೆ ಇಳುವರಿ ಬರ್ತೈತಿ ಅಲ್ಲ? ಇಳುವರಿ ಸರ್ ನಾನು ಹೇಳಿನಲ್ಲ, ಅದು ನಾನು 40 ಕ್ವಿಂಟಲ್ ತೆಗೆದಾಗ ಒಂದು ಗಿಡಕ್ಕೆ ಹೆಚ್ಚು ಕಮ್ಮಿ 18 kg. 200 ಗಿಡಕ್ಕೆ 40 ಕ್ವಿಂಟಲ್ ಬಂದಿರೋದು. ಹೌದಲ್ಲ ಸರ್? ಆವ್ರೇಜ್ ಒಂದು ಗಿಡಕ್ಕೆ 20 kg ಬಂದ. 19 kg ನಾನು ಲೆಕ್ಕ ಮಾಡಿ. ನಾನು 19 kg ಲೆಕ್ಕ ಮಾಡಿ. ಹೌದು. 40 ಕ್ವಿಂಟಲ್ ಅಂದ್ರೆ 200 ಗಿಡಕ್ಕೆ 40 ಕ್ವಿಂಟಲ್ ಅಲ್ಲ ಸರ್? ಅದೇ ಲೆಕ್ಕಾಚಾರ. ಹೌದು ತಾನೆ? ಹೌದು. ಥ್ಯಾಂಕ್ಸ್ ಸರ್. ಒಳ್ಳೆ ಥ್ಯಾಂಕ್ಸ್ ಸರ್. ಓಕೆ.